ಆನೇಕಲ್ ತಾಲೂಕಿನ ಗಟ್ಟಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮೊಟ್ಟಮೊದಲ ಬಾರಿಗೆ ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ನ 2026ನೇ ಸಾಲಿನ ಕ್ಯಾಲೆಂಡರ್ ಅನ್ನು ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಗಟ್ಟಹಳ್ಳಿ ನಾಗೇಶ್ ಹಾಗೂ ಖಜಾಂಚಿ ರೂಪೇಶ್ ರವರ ಸಾರಥ್ಯದಲ್ಲಿ ಬಿಡುಗಡೆಗೊಳಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗಟ್ಟಹಳ್ಳಿ ಗ್ರಾಮದ ಹಿರಿಯರಾದ ಕುಮಾರಣ್ಣ, ಚಿಕ್ಕಣ್ಣ, ಮಧು ಹಾಗೂ ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳಾದ ಅಶ್ವಥ್, ಶ್ರೀನಿವಾಸ್, ಮುನಿಕೃಷ್ಣ, ರವಿ, ಮಹಾದೇವ್, ರಾಘವೇಂದ್ರ, ವೀರೇಶ್, ಅಂಬರೀಶ್, ಸಂಜಯ್, ಅಮರ್ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಇಂದು ಗಟ್ಟಹಳ್ಳಿ ಗ್ರಾಮದಲ್ಲಿ ಭಕ್ತ ಕನಕದಾಸರಿಗೆ ಪೂಜೆ ಮಾಡುವ ಮುಖಾಂತರ 2026ನೇ ಇಸ್ವಿಯ ಕ್ಯಾಲೆಂಡರನ್ನು ನಾವು ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಗ್ರಾಮದ ಹಿರಿಯರಾದ ಕುಮಾರಣ್ಣನವರು ಹಾಗೂ ಚಿಕ್ಕಣ್ಣನವರು ಹಾಗೂ ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದಂಥ ಮಧುರವರು ಹಾಗೂ ನಮ್ಮ ಎಲ್ಲ ಕನಕ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲರೂ ಒಗ್ಗೂಡಿ ಇವತ್ತಿನ ದಿನ 2026ನೇ ಸಾಲಿನ ಹೊಸ ಕ್ಯಾಲೆಂಡರನ್ನು ಟ್ರಸ್ಟ್ನ ವತಿಯಿಂದ ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದೇ ರೀತಿ ಪ್ರತಿ ವರ್ಷ ಗ್ರಾಮದಲ್ಲಿ ಈ ಗಟ್ಟಹಳ್ಳಿ ಗ್ರಾಮದಲ್ಲಿ ಕನಕ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಒಂದೊಂದೇ ಹೊಸ ಕಾರ್ಯಕ್ರಮಗಳನ್ನು ತರುತ್ತೇವೆ. ಗ್ರಾಮದ ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಈ ಟ್ರಸ್ಟ್ ಭಾಗವಹಿಸುತ್ತೆ. ಈ ಟ್ರಸ್ಟನ್ನು ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮುಖಾಂತರ ತಿಳಿಸುತ್ತೇವೆ. ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಗಟ್ಟಹಳ್ಳಿ ಗ್ರಾಮಸ್ಥರಿಗೆ ಹಾಗೂ ನಾಡಿನ ಸಮಸ್ತ ಬಂಧುಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ ಬಯಸುತ್ತೇವೆ. ಈ ಒಂದು 2026ನೇ ಹೊಸ ವರ್ಷದಲ್ಲಿ ಎಲ್ಲ ಜನತೆಗೂ ಆರೋಗ್ಯ, ಆಯುಷು, ಸಮೃದ್ಧಿಯನ್ನು ಕೊಟ್ಟು ಆ ಭಗವಂತನ ಕಾಪಾಡಲಿ ಅಂತ ಈ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಈ ದಿನ ನಮ್ಮ ಗಟ್ಟಹಳ್ಳಿ ಗ್ರಾಮದಲ್ಲಿ ಕನಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 2026ನೇ ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಟ್ರಸ್ಟ್ ವತಿಯಿಂದ. ಎಲ್ರಿಗೂ ಈ ಸಂದರ್ಭದಲ್ಲಿ ಗ್ರಾಮದ ಎಲ್ರಿಗೂ ಹಿರಿಯರಿಗೂ ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳಿಗೂ ಎಲ್ರಿಗೂ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಮತ್ತು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ಎಲ್ರಿಗೂ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀವಿ. ಹೊಸ ವರ್ಷದ ಶುಭಾಶಯಗಳು ಗ್ರಾಮಸ್ಥರಿಗೆಲ್ಲರಿಗೂ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು 2026.
ವರ್ಷ ಇನ್ನೂ ಒಂದು ದಿನ ಬಾಕಿ ಇರೋದು. 25ನೇ ವರ್ಷ ಮುಗಿಯುತ್ತೆ. 26ನೇ ವರ್ಷ ನಮ್ಮ ಕಾಲಿಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಗಟ್ಟಳ್ಳಿ ಗ್ರಾಮದ ಕನಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯುವಕರು ಒಂದು ಕ್ಯಾಲೆಂಡ್ರನ್ನು ತಯಾರು ಮಾಡಿದ್ದಾರೆ. ಅದನ್ನು ಇವತ್ತಿನ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದರಿಂದ ನಾವೆಲ್ಲೂ ಇಲ್ಲಿ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಅದೇ ರೀತಿ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ಗಟ್ಟಳ್ಳಿಯಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಈ ಯುವಕರು ಭಾಗಿಯಾಗ್ತಾರೆ. ಪ್ರತಿಯೊಂದನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಚೆನ್ನಾಗಿ ಹೆಚ್ಚೆಚ್ಚಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿ ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತರ್ತಾರೆ ಅಂತೇಳಿ ಎಲ್ಲರಿಗೂ ನಾನು ಶುಭ ಹಾರೈಸ್ತಾ ಇದ್ದೀನಿ. ಸಮಸ್ತ ಜನರಿಗೆ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಕನಕ ಚಾರಿಟಬಲ್ ಟ್ರಸ್ಟಿನ ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಿದ್ದೀವಿ. ಇದೇ ರೀತಿ ನಮ್ಮ ಸಮಸ್ತ ಜನ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿಗೆ ಕ್ಯಾಲೆಂಡರ್ನ ಉದ್ಘಾಟನೆಗೆ ಬಂದಂಥ ಎಲ್ಲ ಸಮಸ್ತ ಜನತೆಗೂ ಅಭಿನಂದನೆಗಳು. ಈ ನಾವು 2026ನೇ ಇಸ್ವಿಯ ಕ್ಯಾಲೆಂಡ್ರನ್ನು ಕನಕ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ, ಗಟ್ಟಳ್ಳಿ ವತಿಯಿಂದ ಉದ್ಘಾಟನೆ ಮಾಡ್ತಾಯಿದ್ದೀರಿ. ಈ ಕನಕ ಚಾರಿಟಬಲ್ ಟ್ರಸ್ಟ್ನ ಉದ್ದೇಶ ಏನಂದರೆ ಸಮಾಜಮುಖಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಮತ್ತು ಮಕ್ಕಳ ಕ್ರೀಡೆಗೆ ಉತ್ತೇಜನ ನೀಡುವುದು, ಸಮಾಜಮುಖಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗೋದು ಇದರ ಉದ್ದೇಶವಾಗಿದೆ. ಎಲ್ಲ ಜನತೆಗೂ ಸಮಸ್ತ ನಾಡಿನ 2026ನೇ ಇಸ್ವಿಯ ಎಲ್ಲರಿಗೂ ಶುಭಾಶಯ. ಈ ದಿನ ಗಟ್ಟಳ್ಳಿ ಗ್ರಾಮದಲ್ಲಿ ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 2026ನೇ ಸಾಲಿನ ಹೊಸ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವತಿಯಿಂದ ಹೆಚ್ಚು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತೇವೆಂದು ಈ ಮೂಲಕ ತಿಳಿಸುತ್ತೇವೆ. ಹಾಗೆ 2026ನೇ ಸಾಲಿನ ಹೊಸ ವರ್ಷದ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು.